ಜೀವನದಲ್ಲಿ ನಮಗ್ ಬೇಕಾಗಿರೋದು ಮೂರೇ: ನೀರು, ಗಾಳಿ, ಈ ಮಣ್ಣು. ಬಾಳ್ಬೇಕು, ಬದುಕಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಕೆರೆಗಳು ನಮ್ಗೆ ಬಹಳ ಮುಖ್ಯ. ಈ ಬರಬರ ಸಂದರ್ಭದಲ್ಲಿ ಇದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಮೂಲ ಧ್ಯೇಯವನ್ನು ಇಟ್ಟುಕೊಂಡು ಗ್ರಾಮಸ್ಥರು ನನಗೆ ಶಾಲೆಗಳಿಗೆಲ್ಲಾದ್ರೂ ಕರೆದ್ರೆ ನಾನು ಖಂಡಿತವಾಗಿ ಹೋಗಿ ಅವ್ರಿಗೆ ಒಂದು ನನ್ನ ಪ್ರೇರಣೆಯನ್ನು ಕೊಡ್ತೀನಿ. ನಮ್ಮ ಧರ್ಮಸ್ಥಳ ಕ್ಷೇತ್ರದವರು ಎಲ್ಲಾ ಪರ್ಮಿಷನ್ಸ್ ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಶ್ರಮ ಪಟ್ಟು ನಮ್ಮ ಗ್ರಾಮದ ಯುವಕರು ಎಲ್ಲ ಆಫೀಸ್ಗೂ ಓಡಾಡಿ ಚೆನ್ನಾಗಿ ಮಾಡ್ತಾ ಇದಾರೆ. ಫಸ್ಟ್ ಟೈಮ್ ಭಾರ್ಗವ್ ಸರ್ನ ಮೀಟ್ ಮಾಡಿದಾಗ ಕೇಳ್ತಿದ್ದೆ, ಸರ್ ಈ ತರ ನಮ್ಮೂರ್ದೊಂದು ಕೆರೆ ಇದೆ, ಈ ತರ ಬಿದಿರು ತುಂಬಿದೆ, ಏನಾದ್ರು ಮಾಡ್ಬೋದಾ ಅಂತ. ಚೊಕ್ಕಸಂದ್ರ ಕೆರೆಯನ್ನ ಅಭಿವೃದ್ಧಿಗಾಗಿ ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಧನ್ಯವಾದ. ಜೀವನದಲ್ಲಿ ನಮಗ್ ಬೇಕಾಗಿರೋದು ಮೂರೇ: ನೀರು, ಗಾಳಿ, ಆಮೇಲೆ ಈ ಮಣ್ಣು. ಇವುಗಳು ಮರ್ತು ಬಿಟ್ಟು ನಾವು ದುಡ್ಡಿಂದ ಬಿದ್ದಿದೀವಿ. ಆದ್ರೆ ನಮ್ಮ ಹತ್ರ ಎಷ್ಟು ದುಡ್ಡಿದ್ರೇನು ಕೊನೆಗೆ ಹೋಗಿ ಹಾಸ್ಪಿಟ್ಲಿಗೆ ಬಿದ್ದ ದುಡ್ಡನ್ನೆಲ್ಲ ಖರ್ಚು ಮಾಡ್ಕೊಂಡು ಕೈಯಲ್ಲಿ ಲಾಸ್ಟ್ಗೆ ಯಾವ್ದು ದುಡ್ಡು ಇರೋದಿಲ್ಲ. ನಾವು ಬಾಳ್ಬೇಕು, ಬದುಕಬೇಕು, ಆರೋಗ್ಯವಾಗಿರ್ಬೇಕು ಅಂತ ಹೇಳಿದ್ರೆ ನಮ್ಮ ಕೆರೆಗಳು ನಮ್ಗೆ ಬಹಳ ಮುಖ್ಯ. ಯಾಕಂತ ಹೇಳಿದ್ರೆ ಅದರಿಂದಾನೇ ಬೋರ್ವೆಲ್ಗಳು ರೀಚಾರ್ಜ್ ಆಗೋದು, ರೈತರಿಗೆ ನೀರ್ ಬರೋದು, ಪ್ರತಿಯೊಂದು ಹೇಳಿದ್ರೆ ತುಂಬಾ ಕೆರೆಗಳನ್ನ ಅವರು ಜೀರ್ಣೋದ್ಧಾರ ಮಾಡ್ಕೊಂಡು ಬಂದಿದ್ದಾರೆ. ಇಡೀ ಕರ್ನಾಟಕದಲ್ಲಿ ಹತ್ರ 600 ಕೆರೆಗಳೇನೋ ಅವರು ನಾವು ಜೀರ್ಣೋದ್ಧಾರ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಂಕಲ್ಪ ತೊಟ್ಕೊಂಡಿದ್ದಾರೆ. ಅಂತ ಅವ್ರಿಗೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಈ ಕ್ಷೇತ್ರದ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಏನು ಈ ಚೊಕ್ಕಸಂದ್ರ ಕೆರೆಯನ್ನ ಅಭಿವೃದ್ಧಿಗಾಗಿ ಕೈಗೆತ್ತಿಕೊಂಡಿದ್ದಾರೆ. ಅವರಿಗೆ ನಾನು ಗ್ರಾಮ ಪಂಚಾಯತಿ ವತಿಯಿಂದ ಒಂದು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಯಾಕಂದ್ರೆ ಈ ಕೆರೆ ಅಭಿವೃದ್ಧಿನ ನಾವು ಗ್ರಾಮ ಪಂಚಾಯತಿಯಿಂದ ಮಾಡಕ್ ಆಗದೆ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ಗ್ರಾಮ ಪಂಚಾಯತಿ ನಮ್ದು ಕಂಪ್ಲೀಟ್ ಆಗಿ ಎಲ್ರಿಗೂ ಗೊತ್ತಿರಂಗೆ ಕೃಷಿ ವಲಯದಲ್ಲಿ ಇರ್ತಕ್ಕಂಥದ್ದು, ಕಂಪ್ಲೀಟ್ ಗ್ರೀನ್ ಬೆಲ್ಟ್. ಹಿಂಗಾಗಿ ನಮ್ಗೆ ಏನಾಗ್ತಾ ಇದೆ, ಈಗ ಬಡಾವಣೆಗಳು ಎಲ್ಲಾ ಕಡೆ ನೋಡ್ತಾ ಇದ್ರಿ ನೀವು, ಬಡಾವಣೆಗಳು ಆಗ್ತಾನೆ ಇದಾವೆ. ಆದ್ರೆ ನಮ್ಗೆ ಎಲ್ಲಾ ಫೆಸಿಲಿಟೀಸ್, ಬೇಸಿಕ್ ಫೆಸಿಲಿಟೀಸ್ ಕೊಡಕ್ ಆಗ್ತಾ ಇಲ್ಲ. ಸೊ ನಮ್ ಮೂಲಭೂತ ಸೌಕರ್ಯನೇ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ಇಂಥ ದೊಡ್ಡ ದೊಡ್ಡ ಕೆಲಸಗಳನ್ನ ನಾವು ಕೈಗೆತ್ಕೊಳ್ಳೋದಕ್ಕೆ ಕಷ್ಟ ಆಗುತ್ತೆ ಖಂಡಿತ. ಇದು ಏನಂದ್ರೆ ಐ ಥಿಂಕ್ ಇದು ಇನ್ ಕ್ರೋರ್ಸ್ ಪ್ರಾಜೆಕ್ಟ್. ಇದು ಈಗ ನಮ್ ಗ್ರಾಮ ಪಂಚಾಯತಿ ವರಮಾನ ನೋಡಿದ್ರೆ ನಮ್ಗೆ ಯಾವ್ದು ಸರ್ಕಾರದಿಂದ ಅಂತ ದೊಡ್ಡ ಅನುದಾನ ಯಾವ್ದು ಬರ್ತಾ ಇಲ್ಲ. 15ನೇ ಹಣಕಾಸು ಅಂತ ಒಂದೇ ಒಂದು ಕೇಂದ್ರ ಸರ್ಕಾರದ ಏನ ಸ್ಕೀಮ್ ಇದೆ, ಅದು ಒಂದು ಮಾತ್ರ ಅನುದಾನ ಬರುತ್ತೆ. ಅದು ಇಲ್ಲಿವರೆಗೂ ಏಪ್ರಿಲ್ 2023-24ನೇ ಸಾಲಿನಲ್ಲಿ ಏಪ್ರಿಲ್ ಇಂದ ಇಲ್ಲಿವರೆಗೂ ಕೇವಲ ಒಂದೇ ಒಂದು ಇನ್ಸ್ಟಾಲ್ಮೆಂಟ್, ಅದು 5 ಲಕ್ಷ ಬಂದಿದೆ. ಸೊ ನಾವ್ ಏನೇ ಆದ್ರೂ ಡಿಪೆಂಡ್ ಆಗಿರ್ತಕ್ಕಂಥದ್ದು ಏನು ಗ್ರಾಮ ಪಂಚಾಯತಿ ಏನ್ ಟ್ಯಾಕ್ಸ್ ಕಲೆಕ್ಷನ್ ಆಗುತ್ತೆ ಅದ್ರ ಮೇಲೆ. ಈಗ ನಿಮ್ಗೆ ಗೊತ್ತಿರಂಗೆ ಈಗ ನಮ್ಗೆ 7 ಹಳ್ಳಿಗಳಿದೆ. 7 ಹಳ್ಳಿಗಳಲ್ಲಿ ಏನಂದ್ರೆ ಟೋಟಲ್ ನಮ್ಮಲ್ಲಿ ಈಗ ಮ್ಯಾನ್ಯುವಲ್ ರಿಸಿಟಿ ಕಂಪ್ಲೀಟ್ ಆಗಿ ಸ್ಟಾಪ್ ಆಗಿದೆ. ಏನಿದ್ರು ನಾವು ಆನ್ಲೈನ್ ಅಲ್ಲೇ ಏನ್ ಪ್ರಾಪರ್ಟೀಸ್ ಎಂಟ್ರೀಸ್ ಇದೆ, ಆಸ್ತಿಗಳು, ಅದರಿಂದ ಮಾತ್ರ ನಾವು ಟ್ಯಾಕ್ಸ್ ಅನ್ನ ಕಲೆಕ್ಟ್ ಮಾಡಕ್ ಆಗ್ತಾ ಇದೆ. ಅಂದ್ರೆ ಟೋಟಲ್ ನಮ್ಮಲ್ಲಿ ಒಂದು 2,500 ಆಸ್ತಿಗಳು ಆನ್ಲೈನ್ ಅಲ್ಲಿ ಎಂಟ್ರಿ ಇದೆ. 2,500 ಅಲ್ಲಿ ಕೇವಲ ಇಲ್ಲಿವರೆಗೂ ಒಂದು 300 ಜನ ಟ್ಯಾಕ್ಸ್ ಕಟ್ಟಿದ್ದಾರೆ. ಸೊ ನಮ್ಗೆ ಈಗ ಟ್ಯಾಕ್ಸ್ ಕಟ್ಟದೇನೆ ನಾವು ಪಂಚಾಯತಿನ ಅಭಿವೃದ್ಧಿ ಮಾಡಿ ಅಂದ್ರೆ ಕಷ್ಟ, ಎಲ್ರಿಗೂ ಗೊತ್ತಿರೋಂಥದ್ದು. ಯಾಕಂದ್ರೆ ಸರ್ಕಾರದಿಂದ ಯಾವ್ದು ಅನುದಾನ ಬರ್ತಾ ಇಲ್ಲ. ಹಿಂಗಾಗಿ ನಮ್ಗೆ ಮೂಲಭೂತ ಸೌಕರ್ಯಗಳು ಮಾತ್ರ ನಾವು ಇಲ್ಲಿವರೆಗೂ ಕೊಡಕ್ ಆಗ್ತಾ ಇರೋದು. ಯಾವ್ದು ದೊಡ್ಡದಾಗ್ಲಿ ಈಗ ರಸ್ತೆ, ಚರಂಡಿಗಳು ಇಂಥವೆಲ್ಲ ಜಾಸ್ತಿ ನಮ್ಗೆ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಕೈಗೆತ್ಕೊಳಕ್ ಆಗ್ತಾ ಇಲ್ಲ. ಹೀಗಾಗಿ ಇಂಥದ್ರ ಮಧ್ಯದಲ್ಲಿ ಏನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಈ ಚೊಕ್ಕಸಂದ್ರ ಗ್ರಾಮದ ಕೆರೆಯನ್ನ ಏನು ಅಭಿವೃದ್ಧಿ ಕಾರ್ಯಕ್ರಮವನ್ನ ಅವರು ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ನಾನು ಗ್ರಾಮ ಪಂಚಾಯತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ, ಈ ಅಭಿವೃದ್ಧಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯತಿಯಿಂದ ಏನೇ ಸಹಕಾರವನ್ನು ಬೇಕಾಗುತ್ತೆ ಅದು ಸಂಪೂರ್ಣವಾಗಿ ನಾವು ಗ್ರಾಮ ಪಂಚಾಯತಿಯಿಂದ ನೀಡ್ತೀವಿ ಅಂತ ಹೇಳ್ತಾ ಕಾರ್ಯಕ್ರಮದ ಅಧ್ಯಕ್ಷತೆ ಮೇಜರ್ ರಘುರಾಮ್ ರೆಡ್ಡಿ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ, ಈ ಒಂದು ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಮತಿ ಅನುಸೂಯ ಮೇಡಮ್ ಅವರನ್ನ, ಅಧ್ಯಕ್ಷರು ಆಗಿರ್ತಕ್ಕಂಥ ದೀಪಕ್ ಸರ್ ಅವರನ್ನ ಈ ಸಂದರ್ಭದಲ್ಲಿ ನಾನು ಸ್ಮರಿಸಿಕೊಳ್ಳುತ್ತಾ, ನಮ್ಮ ಸಂಸ್ಥೆಯ ಕೃಷಿ ಮೇಲ್ವಿಚಾರಕರು. ಗ್ರಾಮಾಭಿವೃದ್ಧಿ ಯೋಜನೆ 1982ರಲ್ಲಿ ಪ್ರಾರಂಭಗೊಂಡು ಸುಮಾರು 52 ರೀತಿಯ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬರ್ತಾ ಇದೆ. 52 ರೀತಿಯ ಕಾರ್ಯಕ್ರಮಗಳಲ್ಲಿ ಈ ಕೆರೆ ನಮ್ಮೂರು ನಮ್ಮ ಕೆರೆ ಅಂತಕ್ಕಂಥದ್ದು ಮತ್ತು ಕೆರೆ ಪುನರುಜ್ಜೀವನ ಮಾಡ್ತಕ್ಕಂಥ ಕಾರ್ಯಕ್ರಮ ಸಮೇತ ಒಂದು.
ಮಾತೃಶ್ರೀ ಹೇಮಾವತಿ ಅಮ್ಮನವರು 2016ನೇ ಇಸ್ವಿಗೆ ಮೊದಲು ಜರ್ಮನಿಯ ಪ್ರವಾಸವನ್ನ ಮಾಡಿಕೊಂಡು ಬರ್ತಾರೆ. ಜರ್ಮನಿಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ನೀರಿನ ಸಮಸ್ಯೆಗಳಿಗೆ ಮತ್ತು ನೀರಿಗೆ ಎಷ್ಟು ಆದ್ಯತೆಯನ್ನು ಕೊಟ್ಟಿದ್ದಾರೆ. ಆ ಆದ್ಯತೆಯನ್ನು ಕೊಟ್ಟ ಮೇಲೆ ಅದರಿಂದ ಆಗ್ತಕ್ಕಂಥ ಮೂಲ ವ್ಯವಸ್ಥೆಗೆ ಬೇಕಾಗಿರ್ತಕ್ಕಂಥ ಬದಲಾವಣೆಗಳಿಗೆ ಕಾರಣೀಭೂತವಾಗಿರ್ತಕ್ಕಂತಹ ನೀರಿನ ಆಶ್ರಯ ತಾಣಗಳಾಗಿರ್ತಕ್ಕಂತಹ ಕೆರೆ, ಕುಂಟೆ, ಕಟ್ಟೆಗಳನ್ನು ನಾವು ಅದನ್ನ ಅಭಿವೃದ್ಧಿ ಮಾಡಿದ್ರೆ ಇದರಲ್ಲೂ ಸಮೇತ ನಾವು ನಮ್ಮ ದೇಶದಲ್ಲಿ ಇರ್ತಕ್ಕಂಥ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬಹುದು. ಈ ಬರಬರ ಸಂದರ್ಭದಲ್ಲಿ ಇದಕ್ಕೆ ಅನುಕೂಲ ಆಗ್ತಕ್ಕಂಥ ಒಂದು ಮೂಲ ಧ್ಯೇಯವನ್ನು ಇಟ್ಟುಕೊಂಡು 2016ನೇ ಇಸವಿಯಲ್ಲಿ ಅದೇ ಪ್ರಕಾರ ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದಿರತಕ್ಕಂಥ ಬರಗಾಲದಲ್ಲಿ ಮನೆ ಮನೆಗೂ ಸಮೇತ ನೀರನ್ನು ಕೊಡ್ತಕ್ಕಂಥದಕ್ಕೆ ಕಷ್ಟ ಆಗಲಿಕ್ಕೆ ಕಾರಣ ಆದಾಗ ಅದಕ್ಕೆ ಪರಿಹಾರವನ್ನು ಕಂಡುಕೊಳ್ತಕ್ಕಂಥ ಒಂದು ನಿಟ್ಟಿನಲ್ಲಿ ನಮ್ಮೂರು ನಮ್ಮ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ರು. 480 ಕೆರೆಗಳನ್ನ ಮಾಡಿರ್ತಕ್ಕಂಥದ್ದು, ಸುಮಾರು 6 ಕೋಟಿಯಷ್ಟು ಖರ್ಚಾಗಿರ್ತಕ್ಕಂಥದ್ದು. ನಮ್ಮಲ್ಲೂ ಸಮೇತ ಸುಮಾರು ಆನೇಕಲ್ ತಾಲೂಕಲ್ಲಿ ಇದು 8ನೇ ಕೆರೆ. 8 ಕೆರೆಗಳನ್ನು ನಾವು ಆನೇಕಲ್ ತಾಲೂಕಲ್ಲಿ ಜೀರ್ಣೋದ್ಧಾರ ಮಾಡಿದ್ದೇವೆ. ಈ ರೀತಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಈ ಕಾರ್ಯಕ್ರಮ ಪ್ರಾರಂಭ ಆಯಿತು. 1982ರಿಂದ ಈ ಯೋಜನೆಯಲ್ಲಿ ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಸಹಾಯಧನವನ್ನ ಮಾಡ್ತಾ ಇರತಕ್ಕಂಥ ಕೆಲಸ ಆನೇಕಲ್ ತಾಲೂಕಲ್ಲಿ ಜನವರಿ 2023ರಿಂದ ಇಲ್ಲಿವರು ಸುಮಾರು 45 ಲಕ್ಷ ಅನುದಾನವನ್ನ ಪೂಜ್ಯರು ಈ ತಾಲೂಕಿಗೆ ಕಳಿಸಿಕೊಟ್ಟಿದ್ದಾರೆ. ಅದೇ ಲೆಕ್ಕಾಚಾರಕ್ಕೆ ದೇವಸ್ಥಾನಗಳ ಜೊತೆಗೆ ಮತ್ತೆ ನಮ್ಮ ಹಾಲಿನ ಡೈರಿಗಳ ಘಟಕಗಳಿಗೂ ಸಮೇತ ಸಹಾಯಧನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಇದೆ. ಈ ಹಾಲಿನ ಡೈರಿ ಘಟಕಗಳಿಗೆ ಸುಮಾರು 4 ಘಟಕಗಳಿಗೆ ಆನೇಕಲ್ ತಾಲೂಕಿಗೆ ಸಹಾಯಧನವನ್ನ ಕಳಿಸಿಕೊಟ್ಟಿದ್ದಾರೆ. ಮತ್ತು ನಿರ್ಗತಿಕರ ಮಾಶಾಸನ ಪ್ರತಿ ತಿಂಗಳು ಸಮೇತ ಸರ್ಕಾರದ ಕಣ್ಣಿಗೆ ಕಾಣದೇ ಇರತಕ್ಕಂಥವರು, ಕಟ್ಟ ಕಡೆಯಲ್ಲಿ ಎಲ್ಲಾ ವ್ಯವಸ್ಥೆಗಳಿಂದ ವಂಚಿತರಾಗಿ ಬರುತ್ತಾ ಇರತಕ್ಕಂಥ ಜನರಿಗೆ ಸಹಾಯ ಹಸ್ತವಾಗಿ ಆನೇಕಲ್ ತಾಲೂಕಲ್ಲಿ ಸುಮಾರು 80 ಜನರಿಗೆ ಪ್ರತಿ ತಿಂಗಳು ಸಮೇತ 1,000 ಮತ್ತು 1,500 ರೂಪಾಯಿಯನ್ನ ಅವರಿಗೆ ಆಶ್ರಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದರೊಟ್ಟಿಗೆ ಯಾರು ನಮ್ಮೊಟ್ಟಿಗೆ ವಿಶೇಷ ಚೇತನರಾಗಿ ನಮ್ಮೊಟ್ಟಿಗೆ ಬಾಳ್ತಾ ಇದ್ದಾರೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಲಕರಣೆಗಳನ್ನ ಉಚಿತವಾಗಿ ಮನೆ ಬಾಗಿಲಿಗೆ ಕಳಿಸಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಸಮೇತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ನಡೀತಾ ಇದೆ. ಅದರೊಟ್ಟಿಗೆ ನಮ್ಮ ಈ ಕೆರೆ ಕಾರ್ಯಕ್ರಮದ ಒಟ್ಟಿಗೆ ಎಷ್ಟೋ ಆರೋಗ್ಯದ ಸಮಸ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಮ್ಮ ಸ್ವಸಹಾಯ ಸಂಘದಲ್ಲಿ ಪಾಲುದಾರ ಬಂಧುಗಳಾಗಿರ್ತಕ್ಕಂಥವರಿಗೆ ವ್ಯವಸ್ಥೆ ಮಾಡಿಕೊಟ್ಟು ಅವರಿಗೂ ಸಮೇತ ಸಹಾಯವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ಸಹಾಯದಿಂದ ಆರೋಗ್ಯ ರಕ್ಷೆ ಮತ್ತು ಸಂಪೂರ್ಣ ಸುರಕ್ಷಾ ಕಾರ್ಯಕ್ರಮದಿಂದ ಅವರು ಬೇರೆ ಕಡೆ ಹೋಗಿ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಲಿಕ್ಕೆ ಕಷ್ಟ ಆದ ಸಂದರ್ಭದಲ್ಲಿ ಚಂದಾಪುರದಲ್ಲಿ ನೆಟ್ವರ್ಕ್ ಹಾಸ್ಪಿಟಲ್ ಸಮೇತ ಇಲ್ಲಿ ನಾವು ವ್ಯವಸ್ಥೆ ಮಾಡಿಕೊಟ್ಟಿದ್ದೇವೆ. ಉದ್ಘಾಟನೆಯಾಗಿ ಸುಸೂತ್ರವಾಗಿ ಕಾರ್ಯಕ್ರಮ ಮುಂದುವರೆದು ಪೂರ್ಣಗೊಂಡ ಸಂದರ್ಭದಲ್ಲಿ ಇದರ ಪೂರ್ಣ ಪ್ರಯೋಜನ ಸುತ್ತಮುತ್ತಲೂ ಮತ್ತು ಈ ಗ್ರಾಮಕ್ಕೆ ಆಗ್ಬೇಕಂತಕ್ಕಂಥ ಮೂಲ ಧ್ಯೇಯವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ. ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಈ ಕಾರ್ಯಕ್ರಮ ನಡಿಬೇಕಂತ ಹೇಳಿದ್ರೆ ಸುಮಾರು ಜನರ ಆಶಯ ಇರುತ್ತದೆ. ಈ ಆಶಯದಲ್ಲಿ ನಾನಿವತ್ತು ದೀಪಕ್ ಮತ್ತು ಅವರ ಬಳಗವನ್ನು ನಾನಿವತ್ತು ಸ್ಮರಿಸಲೇಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಈ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಆಗ್ತಾ ಇದೆ. ಇದರ ನಿಜವಾದ ಉದ್ಘಾಟನೆ ಆಗಿದ್ದು 1.5 ವರ್ಷದ ಕೆಳಗಡೆ. 1.5 ವರ್ಷದ ಕೆಳಗಡೆ ಅವರು ಮನಸ್ಸು ಮಾಡಿ ನಮ್ಮೂರಿಗೆ ಈ ಕಾರ್ಯಕ್ರಮವನ್ನು ಮಾಡಿಕೊಡ್ಬೇಕು, ಇದರಿಂದ ನಮ್ಗೆಲ್ಲರಿಗೂ ಅನುಕೂಲ ಆಗ್ಬೇಕಂತಕ್ಕಂಥ ಒಂದು ಅವತ್ತು ಮಾಡಿರ್ತಕ್ಕಂಥ ಸಂಕಲ್ಪ ಇವತ್ತು ನೆರವೇರಿದೆ. ಇದಕ್ಕೆ ಮಂಜುನಾಥ ಸ್ವಾಮಿ ಮತ್ತು ಸ್ಥಳೀಯ ದೇವರುಗಳು ಅವರಿಗೆ ಸಕಲರಿಗೂ ಸಮೇತ ಶಕ್ತಿಯನ್ನು ಕೊಟ್ಟಿರ್ತಕ್ಕಂಥದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿ ಈ ಭಾಗಕ್ಕೆ ಇದು ಉತ್ತರೋತ್ತರವಾಗಿ ಅವರಿಗೆ ಅನುಕೂಲ ಮಾಡಿಕೊಡ್ಲಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊಳ್ತಾ, ಸೇನೆ ಅಂದ್ರೆ ಆರ್ಮಿ, ಏರ್ಫೋರ್ಸ್, ನೇವಿ ಹಾಗೂ ಪ್ಯಾರಾಮಿಲಿಟರಿ ಫೋರ್ಸಸ್, ಪೊಲೀಸ್ ಫೋರ್ಸಸ್ ಸೇರೋದಕ್ಕೆ ಜನರಿಗೆ ತುಂಬಾ ಮಕ್ಕಳಿಗೆ ಬಹಳ ಆಸೆ ಇದೆ. ಆದ್ರೆ ಅವರಿಗೆ ಯಾರು ಒಂದು ಇದು ಕೊಡ್ತಾ ಇಲ್ಲ. ಅವ್ರಿಗೆ ಏನಂತಾರೆ ತರಬೇತಿ ಅಥವಾ ಒಂದು ಅದಕ್ಕೋಸ್ಕರ ನಾನು ಒಂದು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ. ಈಗ ಭಾರತ್ ರಕ್ಷಕ್ ಫೌಂಡೇಶನ್ ಅಂತ ಸುಮಾರು 8 ವರ್ಷಗಳಿಂದ ನಡೆಸ್ತಾ ಇದ್ದೀನಿ. ನಾನು ಪ್ರತಿಯೊಂದು ಶಾಲೆ, ಸರ್ಕಾರಿ ಶಾಲೆಗಳು ಹಾಗೂ ಹಳ್ಳಿ ಶಾಲೆಗಳಿಗೆ ಹೋಗಿ ಮಕ್ಕಳಿಗೆ ಸ್ವಲ್ಪ ಅವರಿಗೆ ಒಂದು ಗೈಡೆನ್ಸ್ ಕೊಟ್ಟು ಸೇರೋಕೆ ಯಾರಿಗೆ ಒಂದು ಒಳ್ಳೆ ಸೇರ್ಬೇಕು ಅಂತ ಮಕ್ಕಳಿಗೆ ಒಂದು ಇಚ್ಛೆ ಇದೆಯಲ್ಲ ಅಂತ ಮಕ್ಕಳನ್ನು ಗುರುತಿಸಿ ಅವರಿಗೆ ತರಬೇತಿಯನ್ನು ಕೊಟ್ಟು ಸುಮಾರು ಮಕ್ಕಳನ್ನ ನಾನು ಸೇನೆಗೆ ಸೇರಿಸಿದ್ದೀನಿ ಸುಮಾರು 8 ವರ್ಷಗಳಿಂದ. ಯಾವುದೇ ರೀತಿಯಾದ ಒಂದು ಮೊದಲಿನ ತರ ಏನು ತೊಂದರೆಗಳಿಲ್ಲ. ಅವರು ಎಲ್ಲ ಮತ್ತೆ ಸ್ಯಾಲರೀಸು ಚೆನ್ನಾಗಿದೆ. ಮತ್ತೆ ಒಂದು ಅಲ್ಲಿಂದ ಬಂದ ನಂತರ 15 ವರ್ಷಗಳ ನಂತರ ಅವ್ರಿಗೆ ಸ್ಟೇಟ್ ಗೌರ್ಮೆಂಟ್ ನಿಂದ ಆಗ್ಲಿ, ಸೆಂಟ್ರಲ್ ಗೌರ್ಮೆಂಟ್ ನಿಂದ ಆಗ್ಲಿ ಒಳ್ಳೆ ಅನುಕೂಲಗಳಿದೆ.
ಅದರಿಂದ ನಾನು ಮಕ್ಕಳಿಗೆ ಸುಮಾರು ಮಕ್ಕಳಿಗೆ ನಾನು ಪ್ರೇರಣೆ ಕೊಟ್ಟು ಅವರಿಗೆ ಸೇನೆಯಲ್ಲಿ ಸೇರಿಸಿದ್ದೀನಿ. ಈ ಒಂದು ಕಾರ್ಯವನ್ನು ಮಾಡ್ತಾ ಇದ್ದೀನಿ ಸುಮಾರು 8 ವರ್ಷಗಳಿಂದ. ಸೊ ನಾನು ಹೇಳ್ತಾ ಇದ್ದೆ, ನಾನು ಪ್ರತಿಯೊಂದು ಶಾಲೆಗೆ ಈಗಾಗಲೇ ನನಗೆ ಸ್ಕೂಲ್ಗೆ ಒಂದು ಆನ್ಯುವಲ್ ಡೇಗೆ ಕರೆದಿದ್ದಾರೆ. ನಾನು ಹೇಳಿದೆ ಹಳ್ಳಿ ಕಡೆ ಇರೋ ಶಾಲೆಗಳು ಎಲ್ಲೇ ಆಗ್ಲಿ ಖಂಡಿತ ಬರ್ತೀನಿ, ಮಕ್ಕಳಿಗೆ ಒಂದು ಪ್ರೇರಣೆ ಕೊಡ್ತೀವಿ. ಯಾಕಂದ್ರೆ ನಾವು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದು ಸರ್ಕಾರಿ ಶಾಲೆಯಲ್ಲಿ ಓದಿ ಸೊ ಒಂದು ಅಧಿಕಾರಿಯಾಗಿ ಸೇನೆಯಲ್ಲಿ ಮತ್ತೆ ಬಂದ ನಂತರ ನಾನು ಹಳ್ಳಿ ಜನರು ನಮ್ಮ ಸುತ್ತಮುತ್ತಲಿನ ಗ್ರಾಮಸ್ಥರು ನನಗೆ ಶಾಲೆಗಳಿಗೆಲ್ಲಾದ್ರೂ ಕರೆದ್ರೆ ನಾನು ಖಂಡಿತವಾಗಿ ಹೋಗಿ ಅವ್ರಿಗೆ ಒಂದು ನನ್ನ ಪ್ರೇರಣೆಯನ್ನು ಕೊಡ್ತೀನಿ. ಸೊ ಅವರು ನಮ್ಮ ಕೆರೆ ಈ ಯೋಜನೆಗೆ ನಮ್ಗೆ ಮೊದಲನೇದಾಗಿ ನಾವು ಮಂಜುನಾಥ ಸ್ವಾಮಿಯನ್ನು ಸ್ಮರಿಸುತ್ತಾ ನಾವು ಧರ್ಮಸ್ಥಳ ಸೇವಾ ಗ್ರಾಮಾಭಿವೃದ್ಧಿ ಸೇವಾ ಸಂಘಕ್ಕೆ ಒಂದು ಧನ್ಯವಾದಗಳನ್ನು ತಿಳಿಸೋಣ. ನಾವು ಅವ್ರಿಗೆ ನಮ್ಮ ಕೆರೆಗಳ ಆಯ್ಕೆಯಲ್ಲಿ ನಮ್ ಕೆರೆ ಮೊದಲಂತ ಏನಲ್ಲ, ಯಾಕಂದ್ರೆ ತುಂಬಾ ಕೆರೆಗಳು ಸಿಗ್ತವೆ. ಆದ್ರೆ ನಮ್ ಕೆರೆ ಒಂದು ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ. ನಮ್ ಕೆರೆ ತುಂಬಾ ಜಂಗಲ್ ಬೆಳೆದಿದೆ, ಬಿದಿರಿದೆ. ಅದನ್ನು ಎಲ್ಲಾ ರೀತಿ ಎಲ್ಲಾ ಸರ್ಕಾರದ ಏನು ಆಫೀಸ್ಗಳಿಗೆ ಮನವಿ ಕೊಟ್ಟು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇರ್ತಾರೆ, ಎಲ್ಲಾ ಪರ್ಮಿಷನ್ಸ್ ತಗೊಂಡು ಇವೆಲ್ಲ ಮಾಡೋದು ಖಾಲಿ ಇರೋ ಕೆರೆ ಆದ್ರೆ ಮಾಡ್ಬಿಡ್ಬೋದು. ಆದ್ರೆ ನಮ್ಮ ಧರ್ಮಸ್ಥಳ ಕ್ಷೇತ್ರದವರು ಎಲ್ಲಾ ಪರ್ಮಿಷನ್ಸ್ ತಗೊಂಡು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬಾನೇ ಶ್ರಮ ಪಟ್ಟು ನಮ್ಮ ಗ್ರಾಮದ ಯುವಕರು ಎಲ್ಲ ಆಫೀಸ್ಗೂ ಓಡಾಡಿ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಅವ್ರಿಗೆ ಧನ್ಯವಾದಗಳು. ಮತ್ತೆ ವೇದಿಕೆಯನ್ನ ಅಲಂಕರಿಸತಕ್ಕಂತ ಎಲ್ಲಾ ನಮ್ಮ ಧರ್ಮಸ್ಥಳ ಸೇವಾ ಗ್ರಾಮಾಭಿವೃದ್ಧಿ ಸೇವಾ ಸಂಘದವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. 3 ಜನಗೆ ತುಂಬಾ ಕೃತಜ್ಞತೆಗಳನ್ನ ಸಲ್ಲಿಸಬೇಕು. ಆಕ್ಚುಲಿ ನಮ್ಗೆ ನಮ್ ಕೆರೆ ಡೆವಲಪ್ಮೆಂಟ್ ಮಾಡ್ಬೇಕಂತ ನಮ್ಮ ಹಳ್ಳಿ ಎಲ್ಲಾ ಜನದ್ದು ತುಂಬಾ ಆಸೆ. ಒಂದು 20-25 ವರ್ಷದಿಂದ ತುಂಬಾ ಆಸೆ ಇತ್ತು. ಲೈಕ್ ನಮ್ಮೆಲ್ಲಾ ಬಿದ್ರು ನೀವು ನೋಡ್ಬೋದು ಈ ತರ ಬೆಳ್ಕೊಂಡಿದೆ ಅಂತ. ಫಸ್ಟ್ ಟೈಮ್ ಭಾರ್ಗವ್ ಸರ್ನ ಮೀಟ್ ಮಾಡಿದಾಗ ಕೇಳ್ತಿದ್ದೆ, ಸರ್ ಈ ತರ ನಮ್ಮೂರ್ದೊಂದು ಕೆರೆ ಇದೆ, ಈ ತರ ಬಿದ್ರು ತುಂಬ್ಕೊಂಡಿದೆ, ಏನಾದ್ರು ಮಾಡ್ಬೋದಾ ಅಂತ ಕೇಳ್ತಾ ಇದ್ವಿ. ಆಗ ತಕ್ಷಣ ಅವರು ಪಾತ್ಲಿಂಗಪ್ಪ ಸರ್ಗೆ ಫೋನ್ ಮಾಡಿದ್ರು. ಸರ್ ಈ ತರ ಒಂದು ಚೊಕ್ಸಂದ್ರ, ಆಕ್ಚುಲಿ ಅವರು ಫಸ್ಟ್ ಮರ್ಸೂರ್ ಕೆರೆನ ಕೇಳಿಲ್ಲ, ಅವ್ರ ಕೆರೆನ ಕೇಳಿಲ್ಲ. ಅವರು ಆಕ್ಚುಲಿ ಅವ್ರು ನಮ್ ಕೆರೆನ ಕೇಳಿದ್ರು. ಸರ್ ಈ ತರ ಚೊಕ್ಸಂದ್ರ ಕೆರೆ ಇದೆ ಸರ್, ಏನಾದ್ರು ಮಾಡ್ಬೋದಾ ಅಂತ ಕೇಳಿದ್ರು. ಪಾತ್ಲಿಂಗಪ್ಪ ಸರ್ ಆತರ ತಕ್ಷಣ ಒಪ್ಕೊಂಡು ಹೌದು ಸರ್ ಖಂಡಿತ ಮಾಡೋಣ ಅಂತ ಹೇಳಿದ್ರು. ಇದಾಗಿದ್ದು ಆಕ್ಚುಲಿ ಲಾಸ್ಟ್ ಇಯರ್ ಸಂಕ್ರಾಂತಿ ಹಬ್ಬದ ಮುಂದಿನ ದಿನ, ಕರೆಕ್ಟ್ ಆಗಿ 1 ವರ್ಷ ಆದ್ಮೇಲೆ ನಾವು ಗುದ್ಲಿ ಪೂಜೆ ಮಾಡ್ತಾ ಇದೀವಿ. ಸೊ ಭಾರ್ಗವ್ ಸರ್ಗೆ ಪ್ರಮುಖವಾಗಿ ಮೈನ್ ಆಕ್ಚುಲಿ ರೀಸನ್ ನಮ್ ಕೆರೆ ಡೆವಲಪ್ ಆಗೋದಕ್ಕೆ ಅವ್ರಿಗೆ ನಮ್ಮ ಕೆರೆ ಲೈಕ್ ಚೊಕ್ಸಂದ್ರ ಗ್ರಾಮಸ್ಥರ ಪರವಾಗಿ ತುಂಬಾ ಧನ್ಯವಾದಗಳು. ಜೋರಾಗಿ ಚಪ್ಪಾಳೆ ತಗ್ಬೇಕು. ಅವರಲ್ಲಿಲ್ಲ ಎಂದಿದ್ರೆ ಖಂಡಿತವಾಗಿ ಹೇಳ್ತಾ ಇದ್ದೀನಿ, ನಮ್ದು ಆಗ್ತಾ ಇರ್ಲಿಲ್ಲ. ಸೆಕೆಂಡ್ ಪಾತ್ಲಿಂಗಪ್ಪ ಸರ್ ಏನ್ ಹೇಳಿದ್ರು ನೀವು ಯುವಕರು ಮಾಡ್ತಾ ಇದ್ದೀರಾ, ನಿಮ್ಮಿಂದ ನಾವ್ ಇದೀವಿ, ಧರ್ಮಸ್ಥಳ ಸಂಘ ಇದೆ, ನೀವೇನಾದ್ರೂ ಮಾಡಿ, ನೀವೆಲ್ಲ ಯುವಕರೇ ಮಾಡ್ತಾ ಇದ್ದೀರಾ, ನಿಮ್ಮಿಂದ ನಾವಿರ್ತೀವಿ ಅಂತ ನಮ್ಗೆ ಧೈರ್ಯ ತುಂಬಿದವರು ಪಾತ್ಲಿಂಗಪ್ಪ ಸರ್. ಅವ್ರಿಗೆ ತುಂಬಾ ಚೊಕ್ಸಂದ್ರದ ಗ್ರಾಮಸ್ಥರ ಪರವಾಗಿ ತುಂಬಾ ಧನ್ಯವಾದಗಳು. ಮತ್ತೆ ಇನ್ನೊಬ್ರು ಪ್ರವೀಣ್ ಕುಮಾರ್ ಪಿ ಅಂತ ಅವ್ರು ಬಂದಿಲ್ಲ ಇಲ್ಲಿ, ಆನೇಕಲ್ ಘಟಕದ ಕಾರ್ಮಿಕ ಇಲಾಖೆ ಅಧ್ಯಕ್ಷರು. ನಾವ್ ಆಕ್ಚುಲಿ ಫಸ್ಟ್ ಟೈಮ್ MLA ಹತ್ರ ಹೋಗಿದ್ವಿ. ಸರ್ ಈ ತರ ಡೆವಲಪ್ ಮಾಡ್ತಾ ಇದೀವಿ, ನಾವು ಲೆಟರ್ ತಗೊಂಡು ಹೋಗಿದ್ವಿ. ಊರಿನ ಗ್ರಾಮಸ್ಥರ ಎಲ್ಲರೂ ಸಹಿ ಹಾಕೊಂಡು PA ತಗೊಂಡ್ರು. ಅವ್ರು ಏನ್ ಮಾಡಿದ್ರು ಕೆಳಗಡೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ರೀತಿ ನಮ್ಮ MLA ಸರ್, ನಾವು ಯಾವಾಗ್ಲೇ ಹೋದ್ರು ನಿಮ್ ಸಹಕಾರ ಇದೆ, ನಮ್ ಸಹಕಾರ ಇದೆ, ನೀವೆಲ್ಲೇ ಹೋಗಿ ಯಾವ್ದೇ ಆಫೀಸ್ಗೆ ಹೋಗ್ಲಿ ನಾನು ನಿಮ್ಮಿಂದ ಇದ್ದೀನಿ ಅನ್ಬಿಟ್ಟು ಎಲ್ಲಾ ಕಡೆ ಕಾಲ್ ಮಾಡಿ ನಮ್ಗೆ ಸಹಕಾರ ಕೊಟ್ಟು ಅವ್ರಿಗೂ ಸಹ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಅದೇ ನಮ್ಮ ಬಾಬು ರೆಡ್ಡಿ ಸರ್, ನಮ್ಮ ಇವರು, ನೀವು ಯುವಕರೇ ಮಾಡ್ತಾ ಇದ್ದೀರಾ, ನಿಮ್ಮಿಂದ ನಾವ್ ಇದೀವಿ, ನಾವು ದೊಡ್ಡವರೆಲ್ಲ ಇದೀವಿ ಅನ್ಬಿಟ್ಟು ತುಂಬಾ ಸಹಕಾರ ಕೊಟ್ಟಿದ್ದಾರೆ. ಅವ್ರಿಗೂ ಸಹ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದಾರೆ. ಅದೇ ತರ ನಮ್ಮ ಊರಿನ ಎಲ್ಲಾ ಹಿರಿಯರು ಸಹ, ನಾವು ಹುಡುಗರೇ ಮಾಡ್ತಾ ಇರೋದ್ರಿಂದ ಹಿರಿಯರು ಇಲ್ಲ ನೀವು ಮುಂದೆ ಹೋಗಿ ನಿಮ್ಮಿಂದ ನಾವ್ ಇದೀವಿ ಅನ್ಬಿಟ್ಟು ಪ್ರೋತ್ಸಾಹ ಕೊಡ್ತಾನೆ ಬರ್ತಾ ಇದ್ದಾರೆ. ಇದೇ ತರ ಪ್ರೋತ್ಸಾಹ ಯಾವಾಗ್ಲೂ ಇರ್ಬೇಕು ಅಂತ ಹೇಳ್ಕೊಳ್ತಾ ಇದೀನಿ. ಸೊ ಯಾರ್ಯಾರು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡಿದಾರೋ ಎಲ್ಲರಿಗೂ ಸಹ ಧನ್ಯವಾದಗಳು. ಎಲ್ಲರೂ ಒಟ್ಟಿಗೆ ಓಡಾಡಿದೀವಿ. ಸೊ ಎಲ್ಲರೂ ಕೂತ್ಕೊಂಡಿರೋ ತರ ಫೀಲಿಂಗ್ ನನ್ಗೆ ಬರ್ತಾ ಇದೆ. ಸೊ ಎಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನ